ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ನಾವು ಕೇಂದ್ರ ಬಜೆಟ್ 2026ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ನೀವು ಯಾವತ್ತೂ ಕೂಡ ನಮ್ಮ ಒಂದು ಕ್ಲಾಸ್ಗಳಿಗೆ ನೋಟಿಫೈ ಆಗಿ ನೋಡಿ. ಈ ಒಂದು ಕ್ಲಾಸಲ್ಲಿ ನಾನು ಸುಮಾರು ಕೇಂದ್ರ ಬಜೆಟ್ 2026-27 ಸಂಬಂಧಪಟ್ಟಂತೆ 50+ MCQ ಕ್ವಶನ್ಗಳನ್ನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸು ಯಾರೆಲ್ಲ UPSC ಪ್ರಿಪರೇಷನ್ ಮಾಡೋಂಥವ್ರಿಗೆ, KS, PSI, PDO, FDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಏನಂದ್ರೆ ಈ ಒಂದು ಕ್ಲಾಸು ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಥವಾ ಯಾವ ವಿಧಿಯು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ದ ಯೂನಿಯನ್ ಬಜೆಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಆಪ್ಷನ್ ಬಿ ಇದೆಯಲ್ಲ, ಆರ್ಟಿಕಲ್ 112 ಅಂತಂದ್ರೆ ಇದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಆರ್ಟಿಕಲ್ 112. ಹಾಗಾದ್ರೆ ಆರ್ಟಿಕಲ್ 110 ಇದೆಯಲ್ಲ, ಇದೇನಂದ್ರೆ ಇದೇನಂತೆ ಆಕ್ಚುಲಿ ಇದು ನಮ್ಗೆ ಹೇಳುವಂಥದ್ದು, ಇದು ಮನಿ ಬಿಲ್ ಅಂತ ಕರೀತಾರೆ. ಇದು ಒಂದು ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ವಿಧಿಯಾಗಿದೆ. ಅದೇ ರೀತಿ ಆರ್ಟಿಕಲ್ 117 ಇದೆಯಲ್ಲ, ಇದೇನಂದ್ರೆ ಇದು ಫೈನಾನ್ಸ್ ಬಿಲ್ ಅಂತ ಕರಿತೀವಿ ನಾವು. ಇದು ಒಂದು ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ವಿಧಿ ಅಂತ ಕರೀತಾರೆ. ಇದರಲ್ಲಿ ಎರಡು ಬರುತ್ತೆ, ಪಾರ್ಟ್ 1 ಅಂತ ಬರುತ್ತೆ ಮತ್ತೆ ಪಾರ್ಟ್ 2 ಅಂತ ಬರುತ್ತೆ. ಅದೇ ರೀತಿ ಆರ್ಟಿಕಲ್ 202 ಇದೆಯಲ್ಲ, ಇದೇನಂದ್ರೆ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ, ಇದು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಸೊ ಹಾಗಾಗಿ ನಮಗೆ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿ ಅಂತಂದ್ರೆ ಆರ್ಟಿಕಲ್ 112 ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಸಂವಿಧಾನದಲ್ಲಿ ಬಜೆಟ್ ಬದಲಿಗೆ ಯಾವ ಪದವನ್ನ ಬಳಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಟರ್ಮ್ ಯೂಸ್ಡ್ ಫಾರ್ ಇನ್ ದ ಪ್ಲೇಸ್ ಆಫ್ ದಿ ಬಜೆಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾರೆ. ನೋಡಿ, ನಮ್ಮ ಸಂವಿಧಾನದಲ್ಲಿ ಏನಂದ್ರೆ ಈ ಒಂದು ಬಜೆಟ್ ಅನ್ನೋದ ಪದವನ್ನ ಬಳಕೆ ಮಾಡಿಲ್ಲ. ಅದರ ಬದಲಾಗಿ ಏನ್ ಮಾಡಿದ್ದಾರೆ, ವಾರ್ಷಿಕ ಹಣಕಾಸು ವರದಿ ಅಂತ ಕರಿತೀವಿ ನಾವು. ಇಂಗ್ಲಿಷ್ ನಲ್ಲಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈ ಬಜೆಟ್ ಇದೆಯಲ್ಲ, ಇದು ಫ್ರೆಂಚ್ ಭಾಷೆಯ, ಇದೇನಂದ್ರೆ ಫ್ರೆಂಚ್ ಭಾಷೆಯ ಬೌಗೇಟ್ ಅಂತ ಬಂದಿದೆ. ಬೌಗೇಟ್ ಪದ ಅಂತ ಕರಿತೀವಿ ನಾವು. ಬೌಗೇಟ್ ಅಂದ್ರೆ ಏನಂದ್ರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ, ಹೌದಲ್ವಾ? ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಬಜೆಟ್ ಒಂದು ಡಾಕ್ಯುಮೆಂಟ್ ಗಳನ್ನ ಲೆದರ್ ಬ್ಯಾಗ್ ಅಲ್ಲಿ ಒಯ್ತಾರಲ್ವಾ, ಹಾಗಾಗಿ ಅದನ್ನ ಏನ್ ಕರೀತಾರೆ, ಲೆದರ್ ಬ್ಯಾಗ್ ಅಂತ ಕರೀತಾರೆ. ಬೌಗೇಟ್ ಅಂತ ಇದು ಫ್ರೆಂಚ್ ಟರ್ಮ್, ಅದರ ಮೀನಿಂಗ್ ಏನಂದ್ರೆ ಲೆದರ್ ಬ್ಯಾಗ್ ಅಂತ ಕರೀತಾರೆ. ಪ್ರಸ್ತುತವಾಗಿರೋದ್ರೆ ನಾವು ಆಕ್ಚುಲಿ ಈ ಒಂದು ಲೆದರ್ ಬ್ಯಾಗ್ ಬಳಸ್ತಾ ಇಲ್ಲ, ಅದನ್ನ ಅಲ್ಲಿ ಏನ್ ಬಳಸ್ತಾರೆ, ಬಾಯಿ ಖಾತ ಅಂತ ಕರೀತಾರೆ. ಪ್ರಸ್ತುತವಾಗಿರೋದ್ರೆ ನಿರ್ಮಲಾ ಸೀತಾರಾಮನ್ ಇದ್ರೆ ಬಾಯಿ ಖಾತವನ್ನ ಬಳಸಿದ್ರು ಅಂತ ಕರಿತೀವಿ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಕೂಡ ಬಜೆಟ್ ಅನ್ನೋ ಪದ ಬಳಕೆಯಾಗಿಲ್ಲ, ಅದರ ಬದಲಾಗಿ ವಾರ್ಷಿಕ ಹಣಕಾಸು ವರದಿ ಅಥವಾ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ. ಭಾರತದ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ ಅಥವಾ ಸಿದ್ಧಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ದ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಪ್ರಿಪೇರ್ಡ್ ಬೈ ದಿ ವಿಚ್ ಡಿಪಾರ್ಟ್ಮೆಂಟ್ ಆಫ್ ದಿ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾರೆ. ನೋಡಿ, ನಮಗೆ ಸಾಮಾನ್ಯವಾಗಿ ಬಜೆಟ್ ಮಂಡನೆ ಮಾಡಿದ್ರೆ ಅಂತಂದ್ರೆ ಹಣಕಾಸು ಸಚಿವರಾಗಿರ್ತಾರೆ. ಹಾಗಾಗಿ ಹಣಕಾಸು ಸಚಿವಾಲಯ ಏನ್ ಮಾಡುತ್ತೆ, ಈ ಬಜೆಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ಹಾಗಾದ್ರೆ ಹಣಕಾಸು ಸಚಿವರು ಬರುವಂತ ಒಂದು ಇಲಾಖೆ ಬರುತ್ತೆ, ಯಾವ್ದಂತ ಕೇಳ್ತಾರೆ. ನೋಡಿ, ಏನದು ಆರ್ಥಿಕ ವ್ಯವಹಾರಗಳ ಇಲಾಖೆ ಇದೆಯಲ್ಲ, ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ನಮ್ಮ ಒಂದು ಕೇಂದ್ರದ ಬಜೆಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಇಲಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಆಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದೇನಂದ್ರೆ ಇದು ಒಂದು ಫೈನಾನ್ಸ್ ಮಿನಿಸ್ಟ್ರಿಯ ಒಂದು ಇಲಾಖೆಯಾಗಿದೆ. ಇದು ಹಣಕಾಸು ಸಚಿವಾಲಯದ ಒಂದು ಇಲಾಖೆ ಕೆಲಸ ಮಾಡ್ತಾ ಹೋಗುತ್ತೆ. ಆರ್ಥಿಕ ವ್ಯವಹಾರಗಳ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಅಂತ ಕರೀತಾರೆ. ಇದು ನಮ್ಮ ಒಂದು ಕೇಂದ್ರ ಬಜೆಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಇಲಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ವಾ, ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಏನ್ ಮಾಡುತ್ತೆ, ಟು ಪ್ರಿಪೇರ್ ದ ಬಜೆಟ್ ಆಗಿದೆ. ಇಟ್ ಇಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆನಾ? ಸಾಮಾನ್ಯವಾಗಿ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಇವರಿಂದ ಮಂಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ದ ಫಸ್ಟ್ ಬಜೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಪ್ರೆಸೆಂಟೆಡ್ ಬೈ ಅಂತ ಕೇಳ್ತಾರೆ. ನೋಡಿ,
ನಮ್ಮ ಒಂದು ಏನು ಸ್ವತಂತ್ರ ಭಾರತ ಯಾವಾಗ 1947 ಆಗಸ್ಟ್ 15 ಅಲ್ವಾ ನಮಗೆ ಸ್ವತಂತ್ರ ಸಿಕ್ತು. ಅದರ ನಂತರ ಫಸ್ಟ್ ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು RK ಷಣ್ಮುಗಂ ಶೆಟ್ಟಿ ಇದಾರಲ್ಲ, ಇವರು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಒಬ್ಬ ಮಿನಿಸ್ಟರ್ ವ್ಯಕ್ತಿ ಅಂತಂದ್ರೆ ಅದು RK ಷಣ್ಮುಗಂ ಶೆಟ್ಟಿ ಆಗಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ RK ಷಣ್ಮುಗಂ ಶೆಟ್ಟಿ ಏನ್ ಮಾಡ್ತಾರೆ, ಪ್ರೆಸೆಂಟೆಡ್ ದ ಫಸ್ಟ್ ಯೂನಿಯನ್ ಬಜೆಟ್. ಇವರು ಮೊದಲ ಭಾರತದ ಒಂದು ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗದು 26ನೇ ನವೆಂಬರ್ 1947 ಏನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇವ್ರು ಏನಾಗಿದ್ದಾರೆ ಅಂದ್ರೆ ಆ ಒಂದು ಏನು ಸ್ವತಂತ್ರ ಭಾರತದಲ್ಲಿ ಏನೋ ಒಂದು ಸಚಿವ ಸಂಪುಟ ಇದ್ದಲ್ಲ, ಅದರಲ್ಲಿ ಏನಾದ್ರು ಇವರು ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಯಾವಾಗ್ಲಿಂದ 1947ರಿಂದ 1949ವರೆಗೆ. ಹಾಗಾಗಿ ಅವರು ಯಾವಾಗ 26ನೇ ನವೆಂಬರ್ 1947ಕ್ಕೆ ತಮ್ಮ ಸ್ವತಂತ್ರ ಭಾರತ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಗಣರಾಜ್ಯ ಏನು ನಮ್ಮ ಸಂವಿಧಾನ ಜಾರಿಗೆ ಬಂತಲ್ಲ, ಯಾವಾಗ ಸಂವಿಧಾನ ಜಾರಿಗೆ ಬಂದ ಯಾವಾಗ ಜನವರಿ 26, 1950 ಜಾರಿಗೆ ಬಂತಲ್ಲ, ಆವಾಗ ಫಸ್ಟ್ ಯಾರು ಮಂಡನೆ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು ಜಾನ್ ಮತಾಯ್. ನೋಡಿ ಯಾರು, ಜಾನ್ ಮತಾಯ್ ಏನ್ ಮಾಡ್ತಾರೆ ಅಂದ್ರೆ ಇವರು ನಮ್ಮ ಅಂದ್ರೆ ಭಾರತ ಗಣರಾಜ್ಯದ ಮೊಟ್ಟ ಮೊದಲ ಏನಾಗಿದೆ ಅಂದ್ರೆ ಹಣಕಾಸು ಸಚಿವರ ಕೆಲಸ ಮಾಡ್ತಾರೆ ಜಾನ್ ಮತಾಯ್ ಅವರು. ಅವ್ರು ಹೇಳಿದ್ರೆ ನಮ್ಮ ಒಂದು ಫಸ್ಟ್ ರಿಪಬ್ಲಿಕ್ ಆಫ್ ಇಂಡಿಯಾದ ಬಜೆಟ್ ಅನ್ನ ಯಾವಾಗ 28 ಫೆಬ್ರವರಿ 1950ಕ್ಕೆ ಮಂಡನೆ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ. ಸ್ವತಂತ್ರ ಭಾರತದ ಯಾರು ಫಸ್ಟ್ ಷಣ್ಮುಗಂ ಶೆಟ್ಟಿ, ಗಣರಾಜ್ಯ ಬರದ್ದು ಅಂದ್ರೆ ಸಂವಿಧಾನ ಜಾರಿಗೆ ಬಂದು ಎಲೆಕ್ಷನ್ಸ್ ಆಗಿ ಯಾರು ವಿನ್ ಆಗ್ತಾರಲ್ವಾ ಅದು ಜಾನ್ ಮತಾಯ್ ಮಾಡ್ತಾ ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸಂಸತ್ತಿನಲ್ಲಿ 2026-27ರ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. ರೀಸೆಂಟ್ಲಿ ಹೂ ಪ್ರೆಸೆಂಟ್ ದ ಯೂನಿಯನ್ ಬಜೆಟ್ ಆಫ್ 2026-27 ಇನ್ ದ ಪಾರ್ಲಿಮೆಂಟ್ ಅಂತ ಕೇಳ್ತಾರೆ. ಸೊ ಇತ್ತೀಚೆಗೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಬಜೆಟ್ ಅನ್ನ ಕೇಂದ್ರ ಮಟ್ಟದಲ್ಲಿ ಹಣಕಾಸು ಸಚಿವರು ಅಂದ್ರೆ ರಾಷ್ಟ್ರಪತಿಯವರ ಏನಂದ್ರೆ ಅವ್ರು ಮಾಡೋಕೆ ಬಜೆಟ್ ಏನಂದ್ರೆ ಯಾರು ಹಣಕಾಸು ಸಚಿವರು ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾರಂತಂದ್ರೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ಇತ್ತೀಚೆಗೆ ನಮ್ಮ ಒಂದು 2026-27ರ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಿರ್ಮಲಾ ಸೀತಾರಾಮನ್ ಇವರು ಪ್ರಸ್ತುತವಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಇವರು ಕೂಡ ಒಂದು ದಾಖಲೆ ಮಾಡಿದ್ದಾರೆ. ಏನಂದ್ರೆ ಇವರು ಸತತವಾಗಿ 9ನೇ ಬಾರಿಗೆ ಬಜೆಟ್ ಮಂಡನೆಯಾಗಿರೋದು. ಏನ್ ಮಾಡಿದ್ದಾರೆ, ಸತತವಾಗಿ 9ನೇ ಬಾರಿ ಅಂದ್ರೆ ಈ ಸಲ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು ಮೊರಾರ್ಜಿ ದೇಸಾಯಿ ಅವರು. ಅವ್ರೇನಂದ್ರೆ 10 ಬಾರಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ 10 ಬಾರಿ ಏನಂತಂದ್ರೆ ಬಜೆಟ್ ಮಂಡನೆ ಮಾಡಿರುವಂತಹ ದಾಖಲೆಯನ್ನು ಹೊಂದಿದ್ದಾರೆ. ಈಗ 9 ಮಾಡಿದವರು ಏನಂದ್ರೆ ಚಿದಂಬರಂ ಕೂಡ ಇದ್ದಾರೆ, ಜೊತೆಗೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಗೊತ್ತಿರಬೇಕಾಗತ್ತೆ ನಿಮಗೆ. ಓಕೆನಾ. ಸೊ ಹಾಗಾಗಿ ಭಾರತದಲ್ಲಿ ಮಟ್ಟದಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಮೊರಾರ್ಜಿ ದೇಸಾಯಿ ಅವರು 10 ಸಲ ಮಾಡಿದ್ದಾರೆ. ಅದೇ ರೀತಿ 9 ಸಲ ಮಾಡಿದಂತವ್ರು ಯಾರಂದ್ರೆ ಇಬ್ಬರಿದ್ದಾರೆ ಪ್ರೆಸೆಂಟ್ ಆಗಿ, ನಿರ್ಮಲಾ ಸೀತಾರಾಮನ್ ಮತ್ತೆ ಪಿ ಚಿದಂಬರಂ ಅವರು. ಓಕೆನಾ. ಎಸ್. ಇನ್ನು ಈ ಸಲ ವಿಶೇಷ ಏನಂದ್ರೆ ನೋಡಿ, ಆಕ್ಚುಲಿ ಈ ಸಲ ಅಂದ್ರೆ ಅವರು 9 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸತತವಾಗಿ. ಜೊತೆಗೆ ಈ ವರ್ಷ ಏನು ವಿಶೇಷ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ಸಂಡೇ ಭಾನುವಾರದ ದಿನ ಆಕ್ಚುಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅರ್ಥ ಆಯ್ತಾ. ನೋಡಿ ಸಾಮಾನ್ಯವಾಗಿ ಅಂದ್ರೆ ನಮಗೆ ವೀಕ್ ಡೇಗಳಲ್ಲಿ ಡೇ ಅಂದ್ರೆ ಕಾಮನ್ ನಾರ್ಮಲ್ ಡೇಗಳು ಮಾಡ್ತಾ ಹೋಗ್ತಾರೆ. ಇವತ್ತು ವೀಕೆಂಡ್ ಆದ್ರೂ ಕೂಡ ಏನಂದ್ರೆ ಸಂಡೇ ಆದ್ರೂ ಕೂಡ ಏನಂದ್ರೆ ಅವ್ರು ಬಜೆಟ್ ಮಂಡನೆ ಮಾಡಿ ಒಂದು ಇತಿಹಾಸವನ್ನ ನಮ್ಮ ಏನಂದ್ರೆ ಹಣಕಾಸು ಸಚಿವರು ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ. ಜೊತೆಗೆ ಈ ಒಂದು ಬಜೆಟ್ ಏನಂದ್ರೆ ವಿಶೇಷ ಏನಂದ್ರೆ ಆಕ್ಚುಲಿ ಮೊಟ್ಟ ಮೊದಲ ಬಾರಿಗೆ ಏನು ಒಂದು ಕರ್ತವ್ಯ ಭವನ ಗೊತ್ತಲ್ವಾ, ಹೊಸ ಪಾರ್ಲಿಮೆಂಟ್ ಏನಾಗಿದೆಯಲ್ಲ ಅಲ್ಲಿ ಮಂಡನೆ ಮಾಡಿರುವಂತ ಮೊಟ್ಟ ಮೊದಲ ಬಜೆಟ್ ಆಗಿದೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಎಸ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತ ಮೊದಲ ಕಾಗದ ರಹಿತ ಬಜೆಟ್ ಅನ್ನ ಯಾವ ವರ್ಷದಲ್ಲಿ ಮಂಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇನ್ ವಿಚ್ ಇಯರ್ ಇಂಡಿಯಾಸ್ ಫಸ್ಟ್ ಪೇಪರ್ಲೆಸ್ ಬಜೆಟ್ ವಾಸ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ನೋಡಿ ನಮ್ಮ ದೇಶದಲ್ಲಿ ಅಂತಂದ್ರೆ ಪೇಪರ್ಲೆಸ್ ಅಥವಾ ಕಾಗದ ರಹಿತ ಬಜೆಟ್ ಮಂಡನೆ ಮಾಡಿದೆ ಯಾವಾಗಂದ್ರೆ ಫಸ್ಟ್ ಟೈಮ್ ಮಾಡಿದ್ದು 2021ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ 2021 ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆನಾ. ನೋಡಿ ಯಾವಾಗ ಫೆಬ್ರವರಿ 2021 ಏನ್ ಮಾಡ್ತಾರೆ, ನಮ್ಮ ದೇಶದ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ಟೈಮ್ ಕಾಗದ ರಹಿತ ಅಥವಾ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾವಾಗ 2021ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಕೇಂದ್ರ ಬಜೆಟ್ ನ ಒಂದು ಘಟಕ ಅಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕಾಂಪೋನೆಂಟ್ಸ್ ಆಫ್ ದಿ ಇಂಡಿಯನ್ ಅಥವಾ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅಂದ್ರೆ ನಮಗೆ ಬಜೆಟ್ ಅಲ್ಲಿ ಇದರಲ್ಲಿ ಕೊಟ್ಟದ್ದೊಂದು
ಕಾಂಪೋನೆಂಟ್ ಅಂತ ಕೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ಬಜೆಟ್ ಇದೆಯಲ್ಲ ಅದರಲ್ಲಿ ಕಂದಾಯ ರಸೀದಿಗಳು ಇರ್ತವೆ, ಅಂದ್ರೆ ರೆವೆನ್ಯೂ ರಿಸಿಪ್ಟ್ ಇರುತ್ತೆ. ಅದೇ ರೀತಿ ಬಂಡವಾಳ ಸ್ವೀಕೃತಿಗಳು ಇರ್ತವೆ, ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಇರುತ್ತೆ. ಅದೇ ರೀತಿ ಆದಾಯ ವೆಚ್ಚ ಇರುತ್ತೆ ಅದರಲ್ಲಿ, ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ. ಆದರೆ ಈ ನಮ್ಮ ಒಂದು ಕೇಂದ್ರದ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಥವಾ ಖಾಸಗಿ ಹೂಡಿಕೆ ಇರಂಗಿಲ್ಲ. ದೇರ್ ಇಸ್ ನೋ ಎನಿ ಪೋರ್ಷನ್ ಆಫ್ ದಿ ಎನಿ ಪಾರ್ಟ್ ಆಫ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನೋದ್ರೆ ನಮ್ಮ ಒಂದು ಕೇಂದ್ರ ಬಜೆಟ್ ಅಲ್ಲಿ ಇರಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ ಇದು ತಪ್ಪಾಗುತ್ತೆ. ಗೊತ್ತಲ್ವ? ನೋಡಿ, ಬಜೆಟ್ ಅಂದ್ರೆ ಏನಂದ್ರೆ ಇದು ಆಕ್ಚುಲಿ ಒಂದು ವರ್ಷದಲ್ಲಿ ತಯಾರಿಸುವಂತ ಒಂದೇನಂದ್ರೆ ಒಂದಿನಾಗಿರುತ್ತೆ ಎನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಒಂದು ವರ್ಷದ ಒಂದು ಆದಾಯ ಅಂದ್ರೆ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ ಖರ್ಚುಗಳ ಏನಂತ ಬಗ್ಗೆ ಏನಂದ್ರೆ ಆಕ್ಚುಲಿ ಇದರಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ಸಾಮಾನ್ಯವಾಗಿ ಅಂತ ಕರಿತಿದ್ರೆ ಎನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಒಂದು ಬಜೆಟ್ ಅಂತ ಬಂದಾಗ ಯಾವುದೇ ರೀತಿಯ ಒಂದು ಖಾಸಗಿ ಹೂಡಿಕೆ ಇರಂಗಿಲ್ಲ ಇದರಲ್ಲಿ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಒಂದ್ಸಲ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಮ್ಮ ಬಜೆಟ್ ಒಂದು ಇಲ್ಲಿ ಕೀ ನಂಬರ್ಸ್ ಕೊಟ್ಟಿದ್ದಾರೆ ಹೌದಲ್ವಾ? ಇಲ್ಲಿ ರೆವೆನ್ಯೂ ರಿಸಿಪ್ಟ್ ಇದೆ, ಕ್ಯಾಪಿಟಲ್ ರಿಸಿಪ್ಟ್ ಇದೆ, ಎಕ್ಸ್ಪೆಂಡಿಚರ್ಗಳು ಇದೆ ಅಲ್ವಾ, ಎಕ್ಸ್ಪೆಂಡಿಚರ್ಸ್ ಇದೆ. ಆದರೆ ಯಾವುದೇ ರೀತಿಯ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಇರಂಗಿಲ್ಲ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 2026-27ರ ಕೇಂದ್ರ ಬಜೆಟ್ನ ಒಟ್ಟು ಗಾತ್ರವೆಷ್ಟು ಅಂತ ಕೇಳ್ತಾರೆ. ದ ಟೋಟಲ್ ಸೈಜ್ ಆಫ್ ದ ಯೂನಿಯನ್ ಬಜೆಟ್ ಆಫ್ 2026-27 ಈಸ್ ಅಂತ ಕೇಳ್ತಾರೆ. ಅಂದ್ರೆ ಈ ವರ್ಷದ ಒಂದು ಬಜೆಟ್ ಸೈಜ್ ಎಷ್ಟು ಅಂತಂದ್ರೆ ಗೊತ್ತಿರಬೇಕಾಗುತ್ತೆ. ಅದು 53.47 ಲಕ್ಷ ಕೋಟಿ ಅಂತಂದ್ರೆ ಇದು 2026-27ರ ಒಂದು ಕೇಂದ್ರದ ಬಜೆಟ್ ನ ಗಾತ್ರವಾಗಿತ್ತು ಅಥವಾ ಸೈಜ್ ಆಗಿತ್ತು. ಸೊ ಎಷ್ಟಂದ್ರೆ 53.47 ಲಕ್ಷ ಕೋಟಿ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಒಂದ್ಸಲ ನಿಮಗೆ ಇದು ನೋಡಿ, ಫಿಗರ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಹೌದಾ? ಸೊ ಬಜೆಟ್ ನ ಗಾತ್ರ ಎಷ್ಟು ಅಂತಂದ್ರೆ 53,47,315 ಕೋಟಿ ಅಥವಾ ಶಾರ್ಟ್ ಕಟ್ ಆಗಿ ಬಂದಾಗ 53.5 ಲಕ್ಷ ಕೋಟಿ ಆಗಿತ್ತು ಬಜೆಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟಿತ್ತು ಅಂದ್ರೆ 49,64,842 ಕೋಟಿ ಇತ್ತು. ಅಂದ್ರೆ ಸುಮಾರು ಏನಂದ್ರೆ ಈ ಸಲ ಬಂದಾಗ 7.7% ಏನಂದ್ರೆ ಬಜೆಟ್ ನ ಗಾತ್ರ ಜಾಸ್ತಿ ಆಗಿದೆ. ಸೊ ಒಂದ್ ಕಡೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಎಷ್ಟಾಗಿದೆ 7.7% ಏನಂತಂದ್ರೆ ಆಕ್ಚುಲಿ ಕಂಪೇರ್ ಟು ಲಾಸ್ಟ್ ಇಯರ್ ಬಜೆಟ್ ಏನಂದ್ರೆ ಈ ವರ್ಷ ಅಧಿಕವಾಗಿರುವಂತದ್ದು ಅಥವಾ ಹೆಚ್ಚಿಗೆ ಆಗಿರುವಂತದ್ದಾಗಿದೆ. ಓಕೆ, ಹಾಗಾಗಿ 53.47 ಅಥವಾ 5 ಲಕ್ಷ ಕೋಟಿ ಅಂದ್ರೆ ಈ ವರ್ಷದ ಒಂದು ಬಜೆಟ್ ಆಗಿದೆ. ಇಲ್ಲಿ ಒಂದ್ಸಲ ಫಿಗರ್ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ನಿಮಗೆ. ಹೌದಾ? ನೋಡಿ, ಖರ್ಚು ಎಷ್ಟಿದೆ ಅಂತಂದ್ರೆ ಇಲ್ಲಿ ನೋಡಿ 53,47,315 ಕೋಟಿ ಅಂತ. ಹೌದಲ್ವಾ? ಇದೇನಂದ್ರೆ ಬಜೆಟ್ ನ ಗಾತ್ರ ಆಗಿದೆ. ಎಸ್, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು 2026-27ರ ಕೇಂದ್ರ ಬಜೆಟ್ ನ ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಆನ್ ಕರ್ತವ್ಯ ಆಫ್ ಯೂನಿಯನ್ ಬಜೆಟ್ ಆಫ್ 2026-27 ಅಂತ ಕರೀತಾರೆ. ನೋಡಿ, ಈ ವರ್ಷದ ಬಜೆಟ್ 2026-27 ಬಜೆಟ್ ಇದೆಯಲ್ಲ ಅದನ್ನ ಎಲ್ಲಿ ಮಂಡನೆ ಮಾಡಿದ್ದಾರೆ? ಅದನ್ನ ಕರ್ತವ್ಯ ಭವನದಲ್ಲಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಹೊಸ ಪಾರ್ಲಿಮೆಂಟ್ ಅನ್ನ ಕರ್ತವ್ಯ ಭವನದಲ್ಲಿ ಅಂತಂದ್ರೆ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಏನಂದ್ರೆ ಇದಕ್ಕೆ ಏನಂದ್ರೆ ಈ ಬಜೆಟ್ ಅನ್ನ ಮೇಜರ್ ಆಗಿ 3 ಕರ್ತವ್ಯಗಳ ಮುಖಾಂತರ ಬಜೆಟ್ ಅನ್ನ ಒಂದು ಯೋಜನೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಒಂದು ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ ಬಜೆಟ್. ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಅಲ್ಲಿ ಆರ್ಥಿಕ ಬೆಳವಣಿಗೆ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಜನರ ಆಕಾಂಕ್ಷೆಗಳನ್ನ ಪೂರ್ಣವಾಗಿ ಪೂರೈಸುವಂತದ್ದು. ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಎಕನಾಮಿಕ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಫುಲ್ಫಿಲ್ ದ ಆಸ್ಪಿರೇಷನ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜನರ ಆಕಾಂಕ್ಷೆಗಳನ್ನ ಪೂರ್ಣವಾಗಿ ಪೂರೈಸುವಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಸಂಪನ್ಮೂಲಗಳನ್ನು ಪ್ರವೇಶಿಸುವ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆಕ್ಸೆಸ್ ಅಂದ್ರೆ ಬಳಸುವಂತ ಕೊಟ್ಟಿದ್ದಾರೆ. ಅದೇ ರೀತಿ ಅಪರ್ಚುನಿಟಿ ಆಫ್ ಆಕ್ಸೆಸ್ ಟು ರಿಸೋರ್ಸ್ ಅಂತಿದೆ. ಅದೇ ರೀತಿ ಭಾರತೀಯರಿಗೆ ಸಾರ್ವತ್ರಿಕ ಮೂಲ ಆದಾಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಟು ದಿ ಇಂಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಫಸ್ಟ್ 3 ಕೊಟ್ಟಿದ್ದಲ್ಲ ಇವೇನಂತಂದ್ರೆ ಆಕ್ಚುಲಿ ಬಜೆಟ್ ನ 3 ಕರ್ತವ್ಯಗಳಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ಸಾರ್ವತ್ರಿಕ ಮೂಲ ಆದಾಯದ ಬಗ್ಗೆ ಯಾವುದೇ ರೀತಿಯ ಇದೊಂದು ಕರ್ತವ್ಯ ಅಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇದೆಯಲ್ಲ ಇದೊಂದು 2026-27ನೇ ಸಾಲಿನಲ್ಲಿ ಮಂಡನೆ ಮಾಡಿರುವಂತಹ ಒಂದು ಆ 3ರಲ್ಲಿ ಒಂದು ಕರ್ತವ್ಯ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲೊಂದ್ಸಲ ನೋಡಿ ಗೊತ್ತಾಗುತ್ತೆ ನಮಗೆ. ಈ ಬಜೆಟ್ ಅನ್ನ ಏನಂತಂದ್ರೆ 3 ಕರ್ತವ್ಯಗಳ ಮುಖಾಂತರ ಪ್ಲಾನಿಂಗ್ ಮಾಡ್ತಾ ಹೋಗ್ತಾರೆ. 3 ಕರ್ತವ್ಯ ಅಂದ್ರೆ 3 ಕರ್ತವ್ಯಗಳ ಒಂದು ಗುರಿಯನ್ನ ಹೊಂದಿದ್ದಾರೆ ಈ ಬಜೆಟ್ ಅಲ್ಲಿ. ಯಾವ್ದು ನೋಡ್ತಾ ಹೋಗೋಣ. ಏನು ಮೊದಲ ಕರ್ತವ್ಯ ಇದೆಯಲ್ಲ ಅದೇಂದ್ರೆ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವಂತದ್ದು ಅಂತ. ಇದು ಫಸ್ಟ್ ಒಂದು ಕರ್ತವ್ಯ ಆಗಿದೆ. ಅಂದ್ರೆ ಯಾವ ತರ ಅದನ್ನ ಸುಸ್ಥಿರಗೊಳಿಸುವಂತದ್ದು, ಜಾಗತಿಕವಾಗಿ ಏನು ಒಂದು ಅಪ್ ಅಂಡ್ ಡೌನ್ ಆಗುತ್ತಲ್ಲ ಅದಕ್ಕೆ ಸ್ಟೇಬಲ್ ಆಗಿರೋಂಗಿರೋದ್ರೆ ಆಕ್ಚುಲಿ ನಮ್ಮ ಒಂದು ಇಂಡಿಯನ್ ಎಕನಾಮಿಯನ್ನ ಅಥವಾ ಇಂಡಿಯನ್ ಗ್ರೋತ್ ಅನ್ನ ನೋಡ್ಕೊಳ್ಳೋದೇನಂತಂದ್ರೆ ಮೊದಲ ಕರ್ತವ್ಯ ಆಗಿದೆ. ಅದೇ ರೀತಿ ಎರಡನೇ ಕರ್ತವ್ಯ ನೋಡಿ ಜನರ ಆಕಾಂಕ್ಷೆಗಳನ್ನ ಈಡೇರಿಸುವುದು ಮತ್ತು ಅವರ ಸಾಮರ್ಥ್ಯವನ್ನ ವೃದ್ಧಿಸುವುದು ಅಂತ.
ಹೌದಾ, ಇದು ಎರಡನೇ ಕರ್ತವ್ಯವಾಗಿದೆ. ಮೂರನೇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಕುಟುಂಬ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ವಲಯಕ್ಕೆ ಅಂದ್ರೆ ಸಂಪನ್ಮೂಲಗಳನ್ನ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಒಂದು ಮೂರನೇ ಕರ್ತವ್ಯ ಆಗಿದೆ. ಅದನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರೀತಾರೆ. ಓಕೆ, ಇವು ಮೂರು ಕರ್ತವ್ಯಗಳನ್ನ ಇದರ ಅಡಿಯಲ್ಲಿ ನಮ್ಮ ಒಂದು 2026-27 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇಲ್ಲಿ ಒಂದ್ಸಲ ಇಂಗ್ಲಿಷ್ ಒಂದ್ಸಲ ನೋಡಿ, ಇದು ಕಾಣಿಸ್ತಿದೆಯಲ್ಲ. ಸೊ 3 ಕರ್ತವ್ಯಸ್. ಫಸ್ಟ್ ಕರ್ತವ್ಯ ಅಂತಂದ್ರೆ ಎಕನಾಮಿಕ್ ಗ್ರೋತ್ ಇದೆ. ಎರಡನೇ ಕರ್ತವ್ಯ ಇದೆ ಫುಲ್ಫಿಲ್ ದ ಆಸ್ಪಿರೇಷನ್ ಆಫ್ ದಿ ಪೀಪಲ್ ಅಂತಿದೆ. ಮೂರನೇದು ಸೊ ಆಕ್ಸೆಸ್ ಟು ದ ರಿಸೋರ್ಸಸ್, ಅಮ್ಯುನಿಟೀಸ್ ಅಂಡ್ ಅಪಾರ್ಚುನಿಟೀಸ್ ಟು ದ ಪೀಪಲ್, ಕಮ್ಯುನಿಟಿ, ರೀಸನ್ ಅಂತ ಕರೀತಾರೆ. ಈ ಮೂರು ಕರ್ತವ್ಯಗಳ ಬೇಕಂತ ಏನಂದ್ರೆ ಆಕ್ಚುಲಿ ಈ ಒಂದು ಬಜೆಟ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಯಾವುದೇ ರೀತಿಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ಸಾರ್ವತ್ರಿಕ ಮೂಲ ಆದಾಯದ ಬಗ್ಗೆ ಒಂದು ಕರ್ತವ್ಯದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ. ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಯಾವಾಗ ಜಾರಿಗೆ ಬರುತ್ತದೆ ಅಥವಾ ಬರುತ್ತದೆ ಈ ಘೋಷಣೆ ಮಾಡಿದ ಬಜೆಟ್ ಅಲ್ಲಿ. ಸೊ ವೆನ್ ವಾಸ್ ದ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 2025 ಕೇಮ್ ಇನ್ ಟು ಫೋರ್ಸ್ ಅಂತ ಕರೀತಾರೆ. ನೋಡಿ, ಬಜೆಟ್ ಅಲ್ಲಿ ಅಂತಂದ್ರೆ ಆಕ್ಚುಲಿ ಒಂದು ಕಾಯ್ದೆ ತಂದಿದ್ದಾರೆ. ಅದ್ಯಾವಂದ್ರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಅಥವಾ ಹೊಸ ಆದಾಯ ತೆರಿಗೆ 2025 ಕಾಯ್ದೆ ತಂದಿದ್ದಾರೆ. ಅದು ಯಾವ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಅದು ಜಾರಿಗೆ ಬರುತ್ತೆ ಯಾವಾಗ ಅಂದ್ರೆ ಏಪ್ರಿಲ್ 1, 2026 ನಮ್ಮ ದೇಶಾದ್ಯಂತ ಈ ಒಂದು ತೆರಿಗೆ ಕಾಯ್ದೆ ಜಾರಿಗೆ ಬರ್ತದೆ. ಸೊ ಹಾಗಾಗಿ ಏಪ್ರಿಲ್ 1, 2026 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆ ದಿನ ಏನಾಗುತ್ತೆ ನಮ್ಮ ಒಂದು ಈ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕೇಮ್ ಇನ್ ಟು ಫೋರ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಹೊಸ ಆದಾಯ ತೆರಿಗೆ 2025 ಇದೆಯಲ್ಲ, ಅದೇನ್ ಮಾಡುತ್ತೆ ನಮ್ಮ ದೇಶದಲ್ಲಿ ಏಪ್ರಿಲ್ 1, 2026 ಜಾರಿಗೆ ಬರುತ್ತೆ ಅಂತ ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಹಣಕಾಸು ಸಚಿವರು ಘೋಷಣೆ ಮಾಡಿದ್ದಾರೆ. ಇದರ ಉದ್ದೇಶ ಅಂತಂದ್ರೆ ನಮ್ಮ ದೇಶದ ನಾಗರಿಕರಿಗೆ ತುಂಬಾ ಸರಳವಾಗಿರುವಂತಹ ಒಂದು ತೆರಿಗೆ ಸಿಸ್ಟಮ್ ಅನ್ನ ತೆರಿಗೆ ಒಂದು ವ್ಯವಸ್ಥೆಯನ್ನು ಕೊಡುವುದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಆದಾಯ ತೆರಿಗೆ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಇಟ್ಸ್ ಅ ಟೈಪ್ ಆಫ್ ದ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಇದೊಂದು ನೇರ ತೆರಿಗೆ ಆಗಿದೆ. ರೈಟ್, ನೇರ ತೆರಿಗೆನ ಇದೇನಾದ್ರೂ ನೇರವಾಗಿ ಮಾಡ್ತಾರೆ ಸರ್ಕಾರ ಕಟ್ತಿರುವ ಟ್ಯಾಕ್ಸ್ ಅನ್ನ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, 2026-27 ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸುಂಕ ಅಥವಾ ತೆರಿಗೆ ವಿನಾಯಿತಿ ಪಡೆದಿಲ್ಲ ಅಂತ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ನಾಟ್ ಗೆಟ್ ಟ್ಯಾರಿಫ್ ಆರ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಕರೀತಾರೆ. ಏನ್ ಮಾಡಿದ್ರೆ ಅಂದ್ರೆ ನೋಡಿ, ಇತ್ತೀಚಿನ ಬಜೆಟ್ ಅಲ್ಲಿ ಕೆಲವೊಂದು ವಸ್ತುಗಳಿಗೆ ಒಂದು ತೆರಿಗೆ ವಿನಾಯಿತಿ ಅಥವಾ ಟ್ಯಾರಿಫ್ ಏನಂದ್ರೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಯಾವ ವಸ್ತು ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಕ್ಯಾನ್ಸರ್ ಔಷಧಿಗಳನ್ನು ಕೊಟ್ಟಿದ್ದಾರೆ, ಅಂದ್ರೆ ಕ್ಯಾನ್ಸರ್ ಡ್ರಗ್ಸ್ ಅಂತಿದೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಮೊಬೈಲ್ಗಳು, ಪೆರಿಫರ್ಗಳು ಅಂದ್ರೆ ಬಿಡಿ ಭಾಗಗಳು ಅಂತ ಅರ್ಥ. ಮೊಬೈಲ್ನ ಬಿಡಿ ಭಾಗಗಳು, ಬ್ಯಾಟ್ರಿ ಒಳಗಡೆ ಚಿಪ್ಸ್ ಇರುತ್ತಲ್ಲ ಅಂದ್ರೆ ಬಿಡಿ ಭಾಗಗಳು ಅಂತ ಕರೀತಾರೆ. ಅಂದ್ರೆ ಮೊಬೈಲ್ ಪೆರಿಫೆರಲ್ಸ್ ಮತ್ತೆ ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ಅಲ್ಲಿ ಸೌರ ಫಲಕ ಉತ್ಪಾದನಾ ಘಟಕಗಳು ಅಂದ್ರೆ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಚಿನ್ನ ಮತ್ತು ಬೆಳ್ಳಿ ಅಂತ ಕೊಟ್ಟಿದ್ದಾರೆ, ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಮೊದಲ ಮೂರು ಇದೆಯಲ್ಲ ಇವಕ್ಕೆ ಏನ್ ಮಾಡಿದ್ರೆ ಅಂದ್ರೆ 2026-27 ಬಜೆಟ್ ಅಲ್ಲಿ ಅಂತಂದ್ರೆ ಒಂದು ಸುಂಕದ ಒಂದು ವಿನಾಯಿತಿ ಕೊಟ್ಟಿದ್ದಾರೆ ಅಥವಾ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯ ಈ ಚಿನ್ನ ಮತ್ತೆ ಬೆಳ್ಳಿಗೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲ, ಟ್ಯಾಕ್ಸ್ ಅಥವಾ ತೆರಿಗೆ ವಿನಾಯಿತಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಒಂದ್ಸಲ ಗೊತ್ತಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಗ್ಗವಾಗ ವಸ್ತುಗಳು ಅಂತಂದ್ರೆ ಏನ್ ಮಾಡಿದ್ದಾರೆ, ಕ್ಯಾನ್ಸರ್ ಔಷಧಿಗಳು, ಅದರ ಜೊತೆಗೆ 20 ವಿಧ ಔಷಧಿಗಳಿಗೆ ಏನಂತಂದ್ರೆ ಆಕ್ಚುಲಿ ಶುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಮೊಬೈಲ್ ಬಿಡಿಭಾಗಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಸೌರ ಫಲಕ ತಯಾರ ಘಟಕಗಳಿಗೆ ಕೂಡ ಏನಂದ್ರೆ ಟ್ಯಾರಿಫ್ ಅಥವಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ಈ ಸಿಗರೇಟ್ ಆಗಿರ್ಬೋದು, ಮತ್ತೆ ಐಷಾರಾಮಿ ವಸ್ತುಗಳಂದ್ರೆ AC ಆಗಿರ್ಬೋದು, ಆಮೇಲೆ ಪ್ಯಾನ್ ಏನಂತಾರೆ ಕಾರ್ಗಳೆಲ್ಲ ಏನಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ನಮಗೆ ಅವುಗಳಿಗೆಲ್ಲ ಕೂಡ ಏನಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಚಿನ್ನ ಮತ್ತು ಬೆಳ್ಳಿಗೆ ಯಾವುದೇ ರೀತಿಯ ಒಂದು ಸುಂಕ ವಿನಾಯಿತಿ, ತೆರಿಗೆ ವಿನಾಯಿತಿಯನ್ನ ಈ ಬಜೆಟ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಬಯೋಫಾರ್ಮ್ ಶಕ್ತಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ. ಬಯೋಫಾರ್ಮ್ ಶಕ್ತಿಗೆ ಎಷ್ಟು ಹಂಚಿಕೆ ಮಾಡಲು ಯೋಜನೆ ಇದೆ ಅಂತ ಘೋಷಣೆ ಮಾಡಿದ್ರು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 26-27 ದ ಹೌ ಮಚ್ ಪ್ಲಾನ್ ಟು ಅಲೋಕೇಟ್ ಟು ದ ಬಯೋಫಾರ್ಮಾ ಶಕ್ತಿ ಅಂತ ಕೇಳ್ತಾರೆ. ಓಕೆನಾ. ಒಂದು ಸ್ಕೀಮ್ ಮಾಡಿದರೆ ಬಯೋಫಾರ್ಮಾ ಶಕ್ತಿ ಅಂತ, ಅದಕ್ಕೆ ಎಷ್ಟು ಅಮೌಂಟ್ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಘೋಷಣೆ ಮಾಡಿದ ಎಷ್ಟು ಅಂತಂದ್ರೆ 10,000 ಕೋಟಿ ಏನಂದ್ರೆ ಈ ಒಂದು ಬಯೋಫಾರ್ಮಾ ಶಕ್ತಿ ಅನ್ನುವಂಥ ಯೋಜನೆಗೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ 10,000 crore ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ನೋಡಿ ತಗೊಳ್ಳಿ ಈ ಸ್ಕೀಮ್ ಏನಂತ. ಏನು ಈ ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಇದೆಯಲ್ಲ, ಇನ್ನೊಂದ್ಸಲ ನೋಡ್ತಾ ಹೋಗೋಣ ನೋಡಿ ಇಂಗ್ಲಿಷ್ ಅಲ್ಲಿ. ಸೊ ಬಯೋಫಾರ್ಮಾ ಶಕ್ತಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ನೋಡಿ. ಶಕ್ತಿ ಫುಲ್ ಫಾರ್ಮ್ ಗೊತ್ತಿರಬೇಕಾಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್
ಅಡ್ವಾನ್ಸ್ಮೆಂಟ್ ಥ್ರೋ ನಾಲೆಜ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಅಂತ ಕರೀತಾರೆ. ಅದು ಶಕ್ತಿಯ ಫುಲ್ ಫಾರ್ಮ್ ಆಗಿದೆ. ನೋಡಿ ಬಯೋ ಫಾರ್ಮ್ ಅಂತಂದ್ರೆ ಬಯೋ ಅಂದ್ರೆ ಜೀವ ಅಲ್ವಾ, ಫಾರ್ಮ್ ಅಂದ್ರೆ ಮೆಡಿಸಿನ್ಸ್ ಅಂತ ಕರೀತಾರೆ, ಫಾರ್ಮಸ್ಯೂಟಿಕಲ್ಸ್ ಅಂತ ಕರೀತಾರೆ. ಅಂದ್ರೆ ಇದರ ಉದ್ದೇಶ ಅಂದ್ರೆ ನಮ್ಮ ದೇಶ ಕೂಡ ಏನಂದ್ರೆ ಆಕ್ಚುಲಿ ಒಂದು ಗ್ಲೋಬಲ್ ಹಗ್ ಆಗ್ಬೇಕಿರೋದು. ಯಾವುದರಲ್ಲಿ? ವಿಶೇಷವಾಗಿ ಮೆಡಿಸಿನ್ಸ್, ಔಷಧಿಗಳನ್ನ ತಯಾರಿಸುವುದರಲ್ಲಿ ಕೂಡ ನಮ್ಮ ದೇಶ ಕೂಡ ಒಂದು ಹಬ್ಬ ಆಗಬೇಕಿರೋದು ಈ ಒಂದು ಬಯೋಫಾರ್ಮ ಶಕ್ತಿಯ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಡೊಮೆಸ್ಟಿಕ್ ಆಗಿ ನಮ್ಮ ದೇಶದಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಒಂದು ಮೆಡಿಸಿನ್ಸ್ ಗಳನ್ನ. ಓಕೆ, ಅಂದ್ರೆ ಏನಂತ ನಾವು ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲೇ ಮೆಡಿಸಿನ್ ತಯಾರು ಮಾಡುವಂಥದ್ದು ಈ ಒಂದು ಬಯೋಫಾರ್ಮ್ ಶಕ್ತಿಯ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೇನಂದ್ರೆ ಸುಮಾರು 10,000 ಕೋಟಿ ಅಂದ್ರೆ ನೆಕ್ಸ್ಟ್ 5 ವರ್ಷಗಳ ಕಾಲಾವಧಿಯಲ್ಲಿ ಅಂದ್ರೆ ಈ ಅಮೌಂಟ್ ಅನ್ನ ಈ ಒಂದು ಯೋಜನೆಗೆ ಘೋಷಣೆ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಅಂದ್ರೆ ವಿಶೇಷವಾಗಿ ಅಂತಂದಾಗ ಸೊ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಬಯೋಲಾಜಿಕ್ಸ್ ಮತ್ತೆ ಬಯೋಸಿಮಿಲರ್ಸ್ ಬಳಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ಎಸ್. ಇಲ್ಲಿ ಸಲ ಕನ್ನಡದಲ್ಲಿ ಸಹ ನೋಡಿ, ಬಯೋಫಾರ್ಮ ಶಕ್ತಿ ಅಂತಂದ್ರೆ ಇದನ್ನ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಬಯೋಫಾರ್ಮ್ ಉತ್ಪಾದಕ ಹಬ್ಬಾಗಿ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಇದಕ್ಕೆ ಮುಂದಿನ 5 ವರ್ಷದಲ್ಲಿ ಅಂತಂದ್ರೆ ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಅಂತಾರೆ ಇದಕ್ಕೆ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಅದು ನಾವು ಬಯೋಫಾರ್ಮಾ ಶಕ್ತಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಏನ್ ಮಾಡಿದ್ದಾರೆ ಅಂತ ನಮ್ಮ ದೇಶದಲ್ಲಿ ಹೊಸದಾಗಿ 3 ಹೊಸ ರಾಷ್ಟ್ರೀಯ ಫಾರ್ಮಾಸ್ಯೂಟಿಕಲ್ಗಳನ್ನು ತೆರೆದು ಅಂತ ಹೇಳಿದ್ದಾರೆ. ಜೊತೆಗೆ ಸುಮಾರು 1000ಕ್ಕೆ ಹೆಚ್ಚಿನ ಅಂತಂದ್ರೆ ಕ್ಲಿನಿಕಲ್ ಟ್ರಯಲ್ ಕೇಂದ್ರಗಳನ್ನ ಕೂಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ನಾವು ಘೋಷಣೆ ಅಂತ ಹೇಳ್ಬೋದು, ರೈಟ್? ಹಾಗಾಗಿ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ವೆರ್ ಈಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ರೇರ್ ಅರ್ತ್ ಕಾರಿಡಾರ್ಸ್ ಅಂತ ಕರೀತಾರೆ. ಓಕೆನಾ? ಏನ್ ಮಾಡಿದ್ದಾರೆ ಅಂದ್ರೆ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಏನ್ ಮಾಡಿದ್ರೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಅದು ಎಲ್ಲಿ ಅಂತ ಕೇಳ್ತಿದ್ದಾರೆ ನೋಡಿ. ಅದನ್ನ ಎಲ್ಲಿ ಅಂತಂದ್ರೆ ಸೊ ಒಡಿಶಾದಲ್ಲಿ, ಕೇರಳ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಆಕ್ಚುಲಿ ಈ ಒಂದು ರೇರ್ ಅರ್ತ್ ಕಾರಿಡಾರ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಒಡಿಶಾ, ಕೇರಳ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ ಏನು ಈ ಒಂದು ಅಪರೂಪದ ಭೂಮಿಯ ಕಾರಿಡಾರ್ಗಳು ಅಥವಾ ರೇರ್ ಅರ್ತ್ ಕಾರಿಡಾರ್ಸ್ ಇದೆಯಲ್ಲ, ಇಲ್ಲಿ ಅಂದ್ರೆ ಆಕ್ಚುಲಿ ಒಂದು ನಮಗೆ ವಿಶೇಷವಾಗಿ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು ಇದೆಯಲ್ಲ, ಅಲ್ಲಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಗಣಿಗಾರಿಕೆ, ಮೈನಿಂಗ್ ಮಾಡ್ತಾರೆ, ಆಮೇಲೆ ಸಂಸ್ಕರಣೆಗೆ ಪ್ರೊಸೆಸಿಂಗ್ ಮಾಡ್ತಾರೆ, ಆಮೇಲೆ ಅಲ್ಲಿ ರಿಸರ್ಚ್ ಮಾಡ್ಕೊಳ್ಳೋಕೆ ಅಂದ್ರೆ ಈ ಒಂದು ಕಾರಿಡಾರ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಇವುಗಳನ್ನ 4 ರಾಜ್ಯದಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ? ಸೊ ಒಡಿಶಾ, ಅದೇ ರೀತಿ ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಹಾಗಾಗಿ ಇಲ್ಲಂದ್ರೆ ಇಲ್ಲಿ ವಿಶೇಷವಾಗಿ ಏನಂದ್ರೆ ನೋಡಿ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳು, ರಿಸರ್ಚ್, ಮೈನಿಂಗ್, ಪ್ರೊಸೆಸಿಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಅಂದ್ರೆ ಈ ಒಂದು ರೇರ್ ಅರ್ತ್ ಕಾರಿಡಾರ್ಸ್ಗಳು ಏನಂದ್ರೆ ಉಪಯೋಗ ಆಗ್ತಾ ಹೋಗುತ್ತೆ ಈ ಒಂದು 4 ರಾಜ್ಯಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಜೊತೆಗೆ ಏನಂದ್ರೆ ನೋಡಿ ಇನ್ನು 3 ಕೆಮಿಕಲ್ ಪಾರ್ಕ್ಗಳನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ರಾಸಾಯನಿಕ ಪಾರ್ಕ್ಗಳನ್ನು ಕೂಡ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಯಾವುದೇ ಸ್ಟೇಟ್ ಅನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ, ರೈಟ್? ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಡಿಶಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಈ ಅಪರೂಪದ ಭೂಮಿಯ ಕಾರಿಡಾರ್ಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 2026-27 ಒಂದು ಬಜೆಟ್ ಅಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ವಿಶ್ವದ ಅತಿ ಹೆಚ್ಚು ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡುವಂತ ದೇಶ ಕೇಳ್ತಾರೆ. ದ ಹೈಯೆಸ್ಟ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಅದೇನಂತಂದ್ರೆ ಸೊ ತೈವಾನ್ ಇದೆಯಲ್ಲ, ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡುವಂತ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಂತ ದೇಶ ಅಂತಂದ್ರೆ ಅದು ತೈವಾನ್ ಆಗಿದೆ, ಚೀನಾ ಹತ್ರ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಈ ಕ್ವಶನ್ ಅಂದ್ರೆ ನೋಡಿ ನಮ್ಮ ಒಂದು ಬಜೆಟ್ ಅಲ್ಲಿ ಕೂಡ ಒಂದು ಹೊಸ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಕರಿತಿದ್ರೆ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಒಂದು ಹೊಸ ಇನಿಷಿಯೇಟ್ ಮಾಡಿದ್ದಾರೆ. ಆಲ್ರೆಡಿ 1.0 ಇತ್ತು, ಈಗ 2.0 ಮಾಡಿದ್ದಾರೆ. ಇದರ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲೇ ಸೆಮಿಕಂಡಕ್ಟರ್ ಸಂಬಂಧಪಟ್ಟಂತಹ ಉಪಕರಣಗಳನ್ನ, ಸಾಮಗ್ರಿಗಳ ಉತ್ಪಾದನೆ ಮಾಡೋಕ್ಕೆ, ಜೊತೆಗೆ ಭಾರತ IP ವಿನ್ಯಾಸಗೊಳಿಸಲು ಮತ್ತೆ ಪೂರೈಕೆ ಸರಪಳಿ ಮಾಡಕ್ಕೆ ಮಾಡ್ತಾರೆ. ಆಕ್ಚುಲಿ ಈ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಕರೀತಾರೆ. ಓಕೆನಾ? ಇದು ವಿಶೇಷ, ಯಾಕಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಸೆಮಿಕಂಡಕ್ಟರ್ ಇಸ್ ವೆರಿ ನೆಸೆಸರಿ ಆಗಿರುತ್ತೆ. ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿ ಜಾಸ್ತಿ. ಹಾಗಾಗಿ ಏನಂದ್ರೆ ಆಕ್ಚುಲಿ ಅದಕ್ಕೆ ಒಂದು ಅಪ್ ಮಾಡುವಂಥದ್ದು ಕೂಡ ಈ ಒಂದು ಮಿಷನ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ, ರೈಟ್? ಎಸ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಕಂಟೈನರ್ ಉತ್ಪಾದನಾ ಯೋಜನೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ಹೌ ಮಚ್ ಪ್ಲಾನ್ ಟು ಅಲೋಕೇಟ್ ಟು ದ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಕರೀತಾರೆ ಅಲ್ವಾ. ಕಂಟೈನರ್ ಅಂದ್ರೆ ಸಾಮಾನ್ಯವಾಗಿ ಒಂದೇನಂದ್ರೆ ಸ್ಟೋರೇಜ್ ಮಾಡುವಂತ ಒಂದು ವ್ಯವಸ್ಥೆನ ನಾವು ಕಂಟೈನರ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮಗೆ ದೊಡ್ಡ ಲಾರಿಗಳು ಇರ್ತಾವೆ, ಕಂಟೈನರ್ ಅಂತ ಕರೀತಾರೆ. ಅಥವಾ ಹಡಗುಗಳಲ್ಲಿ ಕೂಡ ಕಂಟೈನರ್ಸ್ ಇರ್ತಾ ಹೋಗುತ್ತೆ.
ಓಕೆನಾ. ಹಾಗಾಗಿ ಅದಕ್ಕೆ ಏನಂದ್ರೆ ಎಷ್ಟು ಹಣ ಕೊಟ್ಟಿದ್ದಾರೆ, ಅದಕ್ಕೆ ಹಣ ಕೊಟ್ಟದ್ದು ಎಷ್ಟು ಅಂತಂದ್ರೆ ಇಲ್ಲಿ ತಗೋಣ. ಓಕೆ, ಎಷ್ಟು ಇಲ್ಲಿ ಕೂಡ ಅಂದ್ರೆ 10,000 ಕೋಟಿ ಅಂದ್ರೆ ಆಕ್ಚುಲಿ ಇದಕ್ಕೆ ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಒಂದು ಕಂಟೈನರ್ ಉತ್ಪಾದನಾ ಯೋಜನೆಗೆ ಅಥವಾ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ಗೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಕಂಟೈನರ್ ಉತ್ಪಾದನಾ ಯೋಜನೆ ಇದೆಯಲ್ಲ, ಇದ್ರ ಉದ್ದೇಶ ಅಂತಂದ್ರೆ ಜಾಗತಿಕವಾಗಿ ಕೂಡ ಒಂದು ಸ್ಪರ್ಧಾತ್ಮಕ ಕಂಟೈನರ್ ಉತ್ಪಾದನಾ ವ್ಯವಸ್ಥೆಯನ್ನ ಸುಮಾರು 5 ವರ್ಷಗಳಲ್ಲಿ ಏನಂತಾರೆ 10,000 ಕೋಟಿಗೆ ಅದಕ್ಕೆ ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಯೋಜನೆಗೆ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನೋಡಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ನಿರ್ಮಾಣ ಮತ್ತು ಮೂಲ ಸೌಕರ್ಯಗಳ ಉಪಕರಣಗಳ ಯೋಜನೆ ಅಂತ ಕರೀತಾರೆ. ಅಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಕ್ವಿಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ತಾಂತ್ರಿಕವಾಗಿ ಮುಂದುವರೆದಂತ ಸೊ ದೇಶ ಉತ್ಪಾದನೆಯನ್ನು ಬಳಸ್ಕೊಳ್ಳೋಕೆ ಈ ಯೋಜನೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್.